ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಹಲವೆಡೆ ಮರಗಳು ಧರೆಗುರುಳಿದೆ. ಚಾಮರಾಜಪೇಟೆಯ ಆರ್ಎಸ್ಎಸ್ ಕಚೇರಿ ಪಕ್ಕದ ರಸ್ತೆಯಲ್ಲಿ ಬೃಹತ್ ಮರ ಬಿದ್ದು ಕಾರು ಜಖಂಗೊಂಡಿದೆ. ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದು ವಾಹನ ಸವಾರರು ಪರದಾಡುವಂತಾಗಿದೆ. ದಿನೇ ದಿನೇ ರಾಜ್ಯದಲ್ಲಿ ಬಿಸಿಲ ಧಗೆ ಹೆಚ್ಚಾಗ್ತಾ ಇದೆ. ಬಿಸಿಲ ಧಗೆ ಹೆಚ್ಚಾದಂತೆ ನೀರಿನ ದಾಹವೂ ಹೆಚ್ಚಾಗ್ತಾ ಇದೆ. ಈ ದಾಹ ತೀರಿಸಿಕೊಳ್ಳಲು ಜನ ಕೂಲ್ ಡ್ರಿಂಕ್ಸ್ ಮೊರೆ ಹೋಗೋದು ಸಹಜ. ಆದರೆ ಮೈಸೂರಲ್ಲಿ ಕೋತಿಗಳು ಕೂಲ್ ಡ್ರಿಂಕ್ಸ್ ಕುಡಿದ ಅಪರೂಪದ ದೃಶ್ಯ ಕಂಡಿದೆ. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಭಕ್ತರ ಕೈಯಲ್ಲಿದ್ದ ತಂಪು ಪಾನೀಯ ಕಿತ್ತುಕೊಂಡು ಕೋತಿಗಳು ಕುಡಿತಾವೆ ಎನ್ನಲಾಗ್ತಾ ಇದೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ಈ ದೃಶ್ಯಕ್ಕೆ ನೆಟ್ಟಿಗರ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಲ್ಲಿ ಜೀವಂತ ವ್ಯಕ್ತಿ ಹೆಸರಲ್ಲಿ ಮರಣ ಪತ್ರ ನೀಡಲಾಗಿದೆ. ಹೆಂಡತಿ ಮಾಡಿದ ಎಡವಟ್ಟಿಗೆ ಬದುಕಿರುವ ಗಂಡನಿಗೆ ಮರಣ ಪತ್ರ ನೀಡಿರುವುದು ಬೆಳಕಿಗೆ ಬಂದಿದೆ. 2025ರ ಏಪ್ರಿಲ್ 23ರಂದು 39 ವರ್ಷದ ಮೆಹಬೂಬ್ ಬಾಷಾ ಮರಣ ಹೊಂದಿದ್ದಾರೆ ಅಂತ ಬಿಬಿಎಂಪಿ ಮರಣ ಪತ್ರ ನೀಡಿತ್ತು. ರೇಷನ್ ಕಾರ್ಡ್ ರದ್ದಾಗಿದ್ದರಿಂದ ಮರಣ ಪತ್ರ ರದ್ದು ಕೋರಿ ಬಾಷಾ ಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಿಚಾರಣೆ ನಡೆಸಿದ್ದ ಕೋರ್ಟ್ ಮರಣ ಪತ್ರ ರದ್ದುಪಡಿಸುವಂತೆ ನಿರ್ದೇಶನ ನೀಡಿತ್ತು. ಈ ಬೆನ್ನಲ್ಲೇ ತನಿಖೆಗೆ ಇಳಿದ ಜಿಬಿಎ ಬಾಷಾ ಹೆಂಡತಿ ಗಂಡನ ಹೆಸರಿನ ಬಿಪಿಎಲ್ ಕಾರ್ಡ್ನಲ್ಲಿ ಅನ್ಯ ವ್ಯಕ್ತಿಗೆ ಚಿಕಿತ್ಸೆ ಕೊಡಿಸಿರೋದು ಪತ್ತೆಯಾಗಿದೆ. ಶಬಾನಾ ಚಿಕಿತ್ಸೆ ಕೊಡಿಸಿದ್ದ ಅನ್ಯ ವ್ಯಕ್ತಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಮೃತದೇಹವನ್ನ ಬಾಷಾ ಪತ್ನಿಯೇ ಸಹಿ ಹಾಕಿ ಪಡೆದಿದ್ದಾಳೆ. ಇದರಿಂದ ಗಂಡ ಬಾಷಾ ಹೆಸರಿನಲ್ಲಿ ಮರಣ ಪತ್ರ ನೀಡಲಾಗಿದೆ ಅನ್ನೋದು ಪತ್ತೆಯಾಗಿದೆ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದಲ್ಲಿ ಕಾಡಾನೆಗಳ ಹಾವಳಿ ಮಿತಿ ಮೀರಿದೆ. ಗ್ರಾಮಕ್ಕೆ ನುಗ್ಗಿದ ಪೆನ್ಸಿಲ್ ಕೋರೆ ಹೆಸರಿನ ದೈತ್ಯ ಒಂಟಿ ಸಲಗ ಕೃಷ್ಣಪ್ಪ ಅನ್ನೋರಿಗೆ ಸೇರಿದ ಆಟೋವನ್ನ ಜಖಂಗೊಳಿಸಿದೆ. ಆನೆಯನ್ನ ಓಡಿಸಲು ಪಟಾಕಿ ಸಿಡಿಸಿದಾಗ ರೊಚ್ಚಿಗೆದ್ದ ಸಲಗ ಮನೆಯ ಮುಂದಿದ್ದ ಆಟೋ ಮೇಲೆ ದಾಳಿ ನಡೆಸಿ ಆತಂಕ ಸೃಷ್ಟಿಸಿದೆ. ಕಳೆದ 1 ವಾರದಿಂದ ಈ ಭಾಗದಲ್ಲಿ ಆನೆಗಳ ಹಿಂಡು ಬೀಡು ಬಿಟ್ಟಿದ್ದು ಕಾಫಿ ತೋಟಗಳಲ್ಲಿ ಕೆಲಸ ಮಾಡಲು ಕೃಷಿಕರು ಭಯಪಡುವಂತಾಗಿದೆ. ಬೆಂಗಳೂರಲ್ಲಿ ಎಲ್ಲೆಂದರಲ್ಲಿ ಕಸ ಎಸೆಯೋರ ವಿರುದ್ಧ ಜಿಬಿಎ ಸಮರ ಸಾರಿದೆ. ಏಪ್ರಿಲ್ 1ರಿಂದ ಕಸ ವಿಂಗಡಿಸದ ನಾಗರಿಕರ ಮೇಲೆ ದಂಡಾಸ್ತ್ರ ಪ್ರಯೋಗಿಸಲು ಮುಂದಾಗಿದೆ. ಕಸ ವಿಂಗಡಣೆ ಕಾರ್ಯಾಚರಣೆ ಮುಂದಾಗಿರುವ ಬಿಎಸ್ಡಬ್ಲ್ಯೂಎಂಎಲ್ ಕಸ ವಿಂಗಡಿಸದ ಮನೆಗಳಿಗೆ ದಂಡ ವಿಧಿಸಲಿದೆ. ಅಷ್ಟೇ ಅಲ್ಲ, ಮೊದಲ ಬಾರಿ ಉಲ್ಲಂಘಿಸಿದವರಿಗೆ 500 ರೂಪಾಯಿ ದಂಡ ವಿಧಿಸಲಿರುವ ಜಿಬಿಎ ಎರಡನೇ ಬಾರಿ ಉಲ್ಲಂಘಿಸಿದವರಿಗೆ 1,000 ದಂಡ ಬರೆ ಎಳೆಯಲಿದೆ. ಪದೇ ಪದೇ ನಿಯಮ ಉಲ್ಲಂಘಿಸಿದ್ರೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗುತ್ತೆ. ಮಿಶ್ರ ಕಸ ಸಂಗ್ರಹಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಕಠಿಣ ಕ್ರಮಕ್ಕೆ ಮುಂದಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.